ಮೊನ್ನೆ ಅಷ್ಟನ ಅರಾಜಕತೆಯಿಂದ ಹತ್ತಿ ಉರಿದಿದ್ದ ನೇಪಾಳದೊಳಗ ದೇವಿ ಒಬ್ಬಕ್ಕಿ ಅವತಾರದಿಂದ ಖುಷಿ ಮನಿ ಮಾಡೈತಿ. ಆ ದೇವಿ ಹೆಸರ ಆರ್ಯತಾರಾ ಶಾಕ್ಯ. ದೇವಿ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರೋದು ದೊಡ್ಡ ಮಹಿಳೆ ರೂಪದಾಗಿರೋ ದೇವರು, ಅಂದ್ರೆ ನಮ್ಮ ತಾಯಿ ಅಂತ ಕಾಣುವಂಥ ದೇವರು. ಆದ್ರೆ ಇಲ್ಲಿ ದೇವಿ ಅಂದ್ರ 2 ವರ್ಷದ ಮಗು. 2 ವರ್ಷದ ಮಗು ನೇಪಾಳಿಗರು ಎಲ್ಲಾರ್ಗು ಕುಮಾರಿ ದೇವತೆ. ಇದ ನೇಪಾಳದ ಹೃದಯ ಅಂತನ ಕರೆಸ್ಕೊಳ್ಳೋ ಕಠ್ಮಂಡು ಒಳಗ ತಲತಲಾಂತರಗಳಿಂದ ನಡ್ಕೊಂಡು ಬಂದಿರೋ ಒಂದು ಸಂಪ್ರದಾಯ ಐತಿ. ಸಣ್ಣ ಮಕ್ಕಳನ್ನ ಚಿಕ್ಕ ಬಾಲಕಿಯರನ್ನ ದೇವಿ ರೂಪದಾಗ ಆರಾಧನೆ ಮಾಡೋ ಪರಂಪರೆ ಈಗ ಮುಂದುವರ್ಕೊಂಡು ಹೊಂಟೈತಿ. ಆ ಪರಂಪರೆಗ ಒಂದು ಹೆಸರು ಐತ್ರಿ, ಕುಮಾರಿ ಪರಂಪರೆ ಅಂತ. ಈ ಪರಂಪರೆ ಒಳಗ ಈಗಿನ ಸರದಿ 2 ವರ್ಷದ ಬಾಲಕಿ ಆರ್ಯತಾರಾ ಶಾಕ್ಯ. ಅದು ಈಗ ಈ ಹುಡುಗಿನ ನೇಪಾಳದ ಪ್ರತ್ಯಕ್ಷ ದೇವಿ ಕುಮಾರಿ ದೇವತೆ ಅಂದ್ರ ತಲೇಜು ದೇವಿಯ ಪ್ರತ್ಯಕ್ಷ ರೂಪ ಅಂತ ಅಲ್ಲಿ ಅವರು ಆರಾಧನೆ ಮಾಡ್ತಾರ. ನೇಪಾಳದಾಗ ಹಿಂದೂಗಳು ಬೌದ್ಧರು ಇಬ್ಬರು ಸೇರ್ಕೊಂಡು ಈ ಕುಮಾರಿ ದೇವಿಯನ್ನ ಪೂಜೆ ಮಾಡ್ತಾರ, ಆರಾಧನೆ ಮಾಡ್ತಾರ. ಇಲ್ಲಿ ನೀವು ಬೇರೆ ಧರ್ಮ ನಾವು ಬೇರೆ ಧರ್ಮ ಅನ್ನೋದು ಯಾವುದೇ ಕಟ್ಟಳೆಗಳು ಬರಂಗಿಲ್ಲ. ಎಲ್ಲರಿಗೂ ಆ ಕುಮಾರಿ ದೇವತೆ ದೇವರ ಸ್ವರೂಪ, ಎಲ್ಲರೂ ಪೂಜೆ ಮಾಡ್ತಾರ. ಇದೊಂದು ಧರ್ಮದ ಗಡಿ ದಾಟಿರೋ ಸಂಪ್ರದಾಯ. ಎಲ್ಲಾ ಧರ್ಮದವ್ರನ್ನ ಒಟ್ಟುಗೂಡ್ಸಾಕಿರೋ ಒಂದು ಸಂಪ್ರದಾಯ ಅಂದ್ರ ತಪ್ಪಾಗಂಗಿಲ್ಲ ನೋಡ್ರಿ. ಕುಮಾರಿ ದೇವತೆ ಪಟ್ಟ ಐತಲ್ಲ, ಈ ಪಟ್ಟಕ್ಕೆ ಆಯ್ಕೆ ನಡಿತೈತಿ. ಆ ಆಯ್ಕೆ ನಾವೆಲ್ಲ ಅನ್ಕೊಂಡಷ್ಟು ಸುಲಭದ್ದಲ್ಲ. ಹಂಗ ಕುತೂಹಲಕಾರಿ, ಆಶ್ಚರ್ಯ ಮೂಡಿಸುವಂಥದ್ದು. ದೈವಿ ಗುಣ ಇರೋ ಮಗುನ ಈ ಕುಮಾರಿ ದೇವತೆ ಪಟ್ಟಕ್ಕೆ ಆಯ್ಕೆ ಮಾಡ್ತಾರ. ಸಣ್ಣ ಮಕ್ಕಳ ಒಳಗ ದೈವಿ ಗುಣ ಐತಿ ಅನ್ನೋದನ್ನ ಹುಡುಕೋ ಜವಾಬ್ದಾರಿ ಜ್ಯೋತಿಷಿಗಳದು, ಪುರೋಹಿತರದು ಮತ್ತ ಸಮಾಜದ ಹಿರಿಯರದು. ದೇಹದೊಳಗಿರೋ ಕಣ್ಣು, ಹಲ್ಲು, ಚರ್ಮ ಅದ್ರೊಳಗೆ ಯಾವ ದೋಷನೂ ಇರಬಾರ್ದು. ಅಂತ ಮಗುನ ಆರಿಸ್ಬೇಕು. ಆ ಮಗುವಿಗೆ ಕತ್ಲಿ ಬಗ್ಗೆ ಭಯನ ಇರಬಾರ್ದು. ಕತ್ಲಿ ಒಳಗೆ ಅದು ಅಂಜಬಾರ್ದು. 2 ವರ್ಷದ ಮಗು ಕತ್ಲಿ ಒಳಗೆ ಅಂಜಬಾರ್ದು. ಅಂತ ಮಗುನ ಆಯ್ಕೆ ಮಾಡಬೇಕು ಅಂದ್ರೆ ಇದ್ರ ಡಿಫಿಕಲ್ಟೀಸ್ ನೀವ ಅರ್ಥ ಮಾಡ್ಕೋರಿ. ಹಿಂಗ ಅನೇಕ ಹುಡುಕಾಟ, ಪರೀಕ್ಷೆಗಳು ಎಲ್ಲ ನಡೆದ ಮ್ಯಾಲ ಯಾವ ಮಗು ಇದಕ್ಕೆ ಸರಿಯಾದದ್ದು ದೈವಿ ಗುಣ ಹೊಂದಿದ್ದು ಐತಿ ಅಂತ ಅವ್ರಿಗೆ ಅನ್ನಿಸ್ತೈತಲ್ಲ, ಆ ಮಗುವನ್ನ ಕುಮಾರಿ ದೇವತೆಯಾಗಿ ಮಾಡ್ತಾರೆ. ಈ ವರ್ಷ ದೈವಿ ಗುಣ ಇದ್ದಿದ್ದು ಹುಡುಗಿ ಆರ್ಯತಾರಾ ಶಾಕ್ಯ. ಈಗ ಈ ಮಗು ಬರೀ ಮಗು ಅಲ್ರಿ, ಸಾಕ್ಷಾತ್ ದೇವಿ. ಪ್ರತಿಯೊಬ್ರು ಆರ್ಯತಾರಾ ಶಾಕ್ಯ ಅಂದ್ರ ಕೈ ಮುಗಿತಾರ, ಮನ್ಸೊಳಗ ದೈವಿ ಭಾವನೆ ತಗೊಂಬರ್ತಾರ. ಪ್ರತಿಯೊಬ್ಬರಿಗೂ ಆರಾಧ್ಯ ದೈವ ಈಗ ಈ ಕುಮಾರಿ ದೇವತೆ. ಆರ್ಯತಾರಾ ಶಾಕ್ಯ ಈಗ ಸೆಲೆಕ್ಟ್ ಆಗಿ ಪಟ್ಟದ ಮೇಲೆ ಕುಂತ ಮೇಲೆ ಎಲ್ರಿಗತ್ಲೆ ಮನಿ ಒಳಗೆ ವಾಸ ಮಾಡೋಂಗಿಲ್ಲ. ಅಕ್ಕಿಗೆ ಅಂತಾನ ದೇವ್ರಗತ್ಲೆ ಒಂದು ಅರಮನೆ ಮಾಡ್ಯಾರ. ಆ ಅರಮನೆ ಒಳಗಿರ್ಬೇಕು. ಆ ಪ್ರಸಿದ್ಧ ದೇವಿ ಅರಮನೆಗೆ ಕುಮಾರಿಗರ್ ಅಂತ ಹೆಸರೈತಿ. ಆ ಅರಮನೆ ಒಳಗ ಏಕಾಂತದಿಂದನ ಈ ಕುಮಾರಿ ದೇವತೆ ಇರಬೇಕು. ಹಬ್ಬ ಹರಿದಿನ ಇದ್ದಾಗ ಅಷ್ಟ ಕುಮಾರಿ ದೇವತೆನ ಅರಮನೆಯಿಂದ ಹೊರಗೆ ತಗೊಂಡ್ಬರ್ತಾರ. ಅದನ್ನು ಎಷ್ಟು ಜಾಗೃತ ಇತ್ತ ಅಂದ್ರ ರಥದೊಳಗ ಅಥವಾ ಯಾರಾನ ಅದನ್ನ ಅವ್ರನ್ನ ಎತ್ಕೊಂಡು ಬರೋದು, ಈ ರೀತಿ ಕರ್ಕೊಂಡ್ಬರ್ತಾರ. ಕಾಲು ನೆಲದ ಮೇಲೆ ಇಡಂಗಿಲ್ಲ ಅನ್ನೋ ಸಂಪ್ರದಾಯ ಐತಿ. ಹಬ್ಬ ಹರಿದಿನ ಬಿಟ್ಟು ಯಾವಾಗನ ಆ ಕುಮಾರಿ ದೇವತೆಗೆ ಮನಸ್ಸು ಬತ್ತು ಹೊರಗೆ ಹೋಗ್ಬೇಕು ಅಂದ್ರ ಆವಾಗಷ್ಟ ಅವ್ರನ್ನ ಹೊರಗೆ ಕರ್ಕೊಂಡು ಬರ್ತಾರ. ಕುಮಾರಿ ದೇವತೆ ಪಾದಗಳು ನೆಲವನ್ನ ಸ್ಪರ್ಶ ಮಾಡಬಾರ್ದು ಅನ್ನೋದು ಒಂದು ಮುಖ್ಯ ನಿಯಮ ಐತಿ. ಈ ಕುಮಾರಿ ದೇವತೆ ಪಾದ ಮುಟ್ಟಿದ್ರ ಅದೃಷ್ಟ, ಸಮೃದ್ಧಿ, ಶಾಂತಿ ಸಿಗ್ತೈತಂತ. ಬರೀ ನೇಪಾಳದಾಗಿನ ಮಂದಿ ಅಷ್ಟ ಅಲ್ರಿ, ಪ್ರವಾಸಿಗರು ಎಲ್ಲ ಈ ಒಂದು ಸಂಭ್ರಮದಾಗ ಭಾಗಿಯಾಗ್ತಾರ. ಬಂದು ಈ ಸಂಪ್ರದಾಯದಾಗ ಭಾಗ ಆಗೋದ್ರ ಜೋಡಿ ದೇವಿ ಕುಮಾರಿ ಆಶೀರ್ವಾದ ತಗೊಂಡು ಹೋಗ್ತಾರ. ಹಿಂದಿನ ಕಾಲದಿಂದ ಈ ಪರಂಪರೆ ಮುಂದುವರ್ಕೋತ್ ಬಂದೈತಿ ಅಂತ ಹೇಳಿದ್ನಿಲ್ರಿ. ಹಿಂದಿನ ಕಾಲದಾಗ ಈ ಕುಮಾರಿ ದೇವತೆಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಈ ಬದಲಾವಣೆಗಳನ್ನ ಆ್ಯಡ್ ಮಾಡ್ಯಾರ.
ಅಂದ್ರೆ ಕುಮಾರಿ ದೇವತೆಗೆ ಶಿಕ್ಷಣ ಕೊಡ್ತಾರೆ. ಪ್ರೈವೇಟ್ ಟೀಚರ್ ಅದ ಅರಮನೆಗೆ ಹೋಗಿ ಶಿಕ್ಷಣ ಹೇಳಿಕೊಡ್ತಾರೆ. ಇನ್ನು ಕುಮಾರಿ ದೇವತೆ ಆದ್ಮೇಲೆ ಅವರು ಸಾಯೋವರೆಗೂ ಕುಮಾರಿ ದೇವತೆನೇ ಆಗಿರ್ತಾರೇನ್ರಿ ಅಂತ ಪ್ರಶ್ನೆ ಬಂದ್ರ ಇಲ್ಲ. ಈ ಕುಮಾರಿ ದೇವತೆ ಪ್ರೌಢಾವಸ್ಥೆಗೆ ಬಂದ್ಮೇಲೆ 11, 12, 13 ವರ್ಷಕ್ಕೆ ಬಂದ್ಮೇಲೆ ಅವ್ರಿಗೆ ನಿವೃತ್ತಿ ಕೊಡ್ತಾರೆ. ಅದಕ್ಕೂ ಮುಂಚೆ ಅವ್ರ ಮೈ ಮೇಲೆ ಏನಾರೇ ಗಾಯ ಆಯಿತು, ಏನಾರೇ ಅವಘಡ ಆಯಿತು ಅಂದ್ರೆ ಅವಾಗೂ ಅವ್ರಿಗೆ ನಿವೃತ್ತಿ ಕೊಡ್ತಾರೆ. ಇನ್ನು ಮೈ ಮೇಲೆ ಏನಾರೇ ಗಾಯ ಆದ್ರೆ ನಿವೃತ್ತಿ ಕೊಡ್ತಾರಂತ ಹೇಳಿದ್ನಲ್ಲ, ಅದು ಯಾಕ ಅಂತಂದ್ರೆ ಕುಮಾರಿ ದೇವತೆ ಮೈ ಮೇಲೆ ಏನಾರೇ ಗಾಯ ಆಯಿತು ಅಂತ ಅಂದ್ರೆ ಅವ್ರ ಒಳಗಿರೋ ದೈವಿ ಶಕ್ತಿ ಮಾಯ ಆಗೈತಿ ಅನ್ನೋ ಸೂಚನೆ ಅಂತ. ಆ ರೀತಿ ಏನಾರೇ ಆಯ್ತು ಅಂದ್ರೆ ಅವ್ರನ್ನ ನಿವೃತ್ತಿಗೊಳಿಸ್ತಾರೆ. ಇಲ್ಲ ಅವ್ರು ಪ್ರೌಢಾವಸ್ಥೆಗೆ ಬಂದಮೇಲೆ ಅವ್ರಿಗೆ ನಿವೃತ್ತಿ ಕೊಟ್ಟು ಮತ್ತು ಹೊಸ ದೇವಿ ಕುಮಾರಿ ದೇವತೆಯನ್ನು ಹುಡುಕೋ ಕೆಲಸ ಚಾಲು ಆಗ್ತೈತಿ. ಇನ್ನೊಬ್ರು ಆ ಪಟ್ಟಕ್ಕೆ ಸೆಲೆಕ್ಟ್ ಆಗ್ತಾರೆ. ಆರ್ಯತಾರಾ ಶಾಖೆಗಿನ್ನ ಮುಂಚೆ ಕುಮಾರಿ ದೇವತೆ ಆಗಿದ್ದವರು ಇತ್ತೀಚೆಗಷ್ಟ 11 ವರ್ಷ ತುಂಬಿ ನಿವೃತ್ತಿ ಹೊಂದಿದ್ರು. ತೃಷ್ಣಾ ಶಾಖೆ ಅಂತ ಅವ್ರ ಹೆಸರು. ಅವ್ರು 11 ವರ್ಷ ಆದ್ಮೇಲೆ ಆಕಿ ಕೆಳಗೆ ಇಳಿದ ಮೇಲೆ ಈಗ ಆರ್ಯತಾರಾ ಶಾಖೆಯಾಗ ಈ ಒಂದು ಪಟ್ಟ ಕಟ್ಟ್ಯಾರ. ಶಾಕ್ಯ ವಂಶಸ್ಥರು ಹೆಣ್ಮಕ್ಳನ್ನ ಈ ಪಟ್ಟಕ್ಕೆ ಸೆಲೆಕ್ಟ್ ಮಾಡೋದು ಮೊದಲಿಂದ ನಡ್ಕೊಂಡು ಬಂದಿರೋ ಸಂಪ್ರದಾಯ ಐತಿ. ಕಠ್ಮಂಡು ಕಣಿವೆಯ ಮೂಲ ನಿವಾಸಿಗಳು ಯಾರಿರ್ತಾರಲ್ಲ ಅಲ್ಲಷ್ಟ ಶಾಕ್ಯಗಳು ವಾಸ ಮಾಡ್ತಾರೆ. ಆ ಶಾಕ್ಯ ಕುಟುಂಬದ ಹೆಣ್ಣುಮಕ್ಕಳನ್ನ ಹುಡುಕಿ ಕುಮಾರಿ ದೇವತೆಯಾಗಿ ಮಾಡ್ತಾರೆ. ಆಯ್ಕೆ ಮಾಡೋ ಪ್ರೊಸೆಸ್ ಕೂಡ ಶಾಕ್ಯ ಕುಟುಂಬದ ಹೆಣ್ಣುಮಕ್ಕಳ ಮೇಲೆ ಅಷ್ಟೇ ಆಗ್ತೈತಿ. ದೇವತೆ ಪಟ್ಟದಿಂದ ನಿವೃತ್ತಿ ಹೊಂದಿದ ಮೇಲೆ ಸಾಮಾನ್ಯ ಮಹಿಳೆಯರಂತೆ, ಸಾಮಾನ್ಯ ಬಾಲಕಿಯರಂತೆ ಆ ಬಾಲಕಿ ಬದುಕ್ತಾಳ. ಮನೆಯವ್ರ ಜೋಡಿ ಇರ್ತಾಳ, ಮನೆಯವ್ರ ಜೋಡಿ ವಾಸ ಮಾಡ್ತಾಳ, ಸ್ಕೂಲ್ಗೆ ಹೋಗ್ತಾಳ, ಕಾಲೇಜಸ್ಗೆ ಹೋಗ್ತಾಳ, ಅಡ್ಗೆ ಕಲಿತಾಳ, ಎಲ್ಲ ಹೆಣ್ಮಕ್ಳದ್ದು ಏನೇನೆಲ್ಲ ರೂಟೀನ್ಸ್ ಅದಾವ ಅದನ್ನೆಲ್ಲ ಮಾಡ್ಕೊಂಡು ಮುಂದುವರಿತಾಳ. ಆದ್ರೆ ಇಲ್ಲೊಂದು ಮೈನಸ್ ಪಾಯಿಂಟ್ ಐತಿ. ಏನಂದ್ರೆ ಕುಮಾರಿ ದೇವತೆಯಾಗಿ ಪಟ್ಟದಿಂದ ಕೆಳಗಿಳಿದ ಮೇಲೆ ಅಕ್ಕಿಗೆ ಮದುವೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಐತಿ. ಯಾಕಂದ್ರೆ ಇಲ್ಲೊಂದು ಮೂಢನಂಬಿಕೆ ಬೇರೂರೈತಿ. ಯಾರು ಕುಮಾರಿ ದೇವತೆ ಪಟ್ಟದಿಂದ ಕೆಳಗೆ ಇಳಿತಾರಲ್ಲ ಅವ್ರನ್ನ ಮದುವೆ ಆದವರು ಲಗುನ ಸಾಯ್ತಾರು, ಆ ಹುಡುಗಿ ವಿಧವೆ ಆಗಕ್ಕಂತನ ಇರ್ತಾಳು ಅನ್ನೋವಂಥ ಸಂಪ್ರದಾಯ, ಒಂದು ಕೆಟ್ಟ ಮೂಢನಂಬಿಕೆ ಇರೋದ್ರಿಂದಾಗಿ ಎಷ್ಟೋ ಜನ ಕುಮಾರಿ ದೇವತೆ ಆದವರು ಇಲ್ಲಿ ತನಕ ಮದುವೆನ ಆಗಿಲ್ಲ. ಇತ್ತೀಚಿನ ದಿನದಾಗ ಇದು ಸ್ವಲ್ಪ ಬದಲಾಗತೈತಿ, ಆಲೋಚನೆಗಳು ಬ್ರಾಡ್ ಆಗಕತ್ತವ. ಬಟ್ ಇಲ್ಲಿ ತನಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಿಲ್ಲ. ಈ ಒಂದು ಮೂಢನಂಬಿಕೆ ಸರಿ ಹೋಗೋ ತನಕನೂ ಅಲ್ಲಿನ ಸರ್ಕಾರ ಇದನ್ನು ಗಮನಿಸಿ $110 ಪಿಂಚಣಿಯನ್ನು ಕುಮಾರಿ ದೇವತೆಯಾಗಿ ಕೆಳಗೆ ನಿವೃತ್ತಿ ಹೊಂದ್ತಾರಲ್ಲ ಅವ್ರಿಗೆ ತಿಂಗಳಿಗೆ ಅಂದ್ರೆ ಮಾಸಿಕವಾಗಿ ಪೆನ್ಷನ್ ರೀತಿ ಕೊಡ್ತೈತಿ. ಇದು ಒಂದು ಮೈನಸ್ ಪಾಯಿಂಟ್ ಇಟ್ಕೊಂಡ್ರೆ ಬೇರೆ ಎಲ್ಲರನ್ನೂ ಒಟ್ಟುಗೂಡಿಸೋದು, ಬೌದ್ಧ ಹಿಂದೂಗಳು ಒಟ್ಟಾಗಿ ಪೂಜೆ ಹಬ್ಬ ಹರಿದಿನಗಳನ್ನ ಒಗ್ಗಟ್ಟಾಗಿ ಮಾಡ್ತಾರೆ. ಇದು ಬರೀ ಒಂದು ಕುಲದ ಸಂಪ್ರದಾಯ ಆಗಿ ಅಷ್ಟೇ ಉಳಿದಿಲ್ಲ, ಇಡೀ ಒಂದು ನಾಡಿನ ಸಂಪ್ರದಾಯ ಆಗಿ ಮುಂದುವರೆದೈತಿ. ಈಗ ಆರ್ಯತಾರಾ ಶಾಕ್ಯ ಅಲ್ಲಿನ ಕುಮಾರಿ ದೇವತೆ ಎಲ್ಲರ ಆರಾಧ್ಯ ದೈವ. ಅದಷ್ಟೇ ಅಲ್ರಿ, ಈ ಒಂದು ಪದ್ಧತಿ ಹಿಂದೂ ಬೌದ್ಧರು ಸಾಮರಸ್ಯದಿಂದ ಬಾಳೋ ಹಂಗೆ ಮಾಡಿರುವ ಸಂಪ್ರದಾಯ ಆಗಿ ಉಳ್ಕೊಂಡೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.